ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಯಾಕೋ ಕಂಫರ್ಟಬಲ್ ಇರಲಿಲ್ಲ, ತುಂಬ ಬಿಸಿಲಿದೆ ಆಚೆ. ಸೊ ಕಂಫರ್ಟಬಲ್ ಡ್ರೆಸ್ ಹಾಕೊಂಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇಣುಗೌಡ. ತುಂಬ ದಿನ ಆಗಿತ್ತು ಬ್ಲಾಗ್ ಹಾಕಿ, ಯಾರು ಏನೂ ಅಂದ್ಕೊಬೇಡಿ. ಸ್ವಲ್ಪ ಮೇಕಪ್ಪಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಯಾರು ಏನೂ ಅಂದ್ಕೋಬೇಡಿ. ಇದು ಯಾವ ಬ್ಲಾಗ್ ಅಂದರೆ, ನಾನು ಶಿವಮೊಗ್ಗಕ್ಕೆ ಹೋಗಿದ್ನಲ್ಲ ಅಮ್ಮ ಮನೆಗೆ, ಭದ್ರಾವತಿಗೆ, ಆವಾಗ ನಾನು ಮಾಡಿರೋ ವಿಡಿಯೋ ಇದು. ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಏನು ಬಿಸ್ನೆಸ್ ಮಾಡ್ತಾನೆ, ಎಲ್ಲಿ ಮಾಡ್ತಾನೆ ಅನ್ನೋದು ನಿಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯಿಂದ ಶಿವಮೊಗ್ಗಕ್ಕೆ ಒಂದು 25 to 30 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಅವ್ನು ಬೇಕ್ರಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು. ಅಂದರೆ ಅವನು 45 ಕಿಲೋಮೀಟರ್ ಒಂದು ಸೈಡ್ ಓಡಾಡ್ತಾನೆ. ಯಾರು ಏನೂ ಅಂದ್ಕೊಬೇಡಿ, ನಾವು ಟ್ರಿಬಲ್ ರೈಡ್ ಹೋಗ್ತಾಯಿದ್ದೀವಿ ಇವಾಗ. ಯಾಕಂದರೆ ಒಂದೇ ಗಾಡಿ ಇದ್ದಿದ್ದು, ಅದಕ್ಕೋಸ್ಕರ. ಹೆಂಗಾಗ್ಬಿಟ್ಟಿದಲ್ಲ, ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಎಲ್ಲ ಬಿದ್ದೋಗ್ಬಿಟ್ಟಿದೆಲ್ಲ. ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ವಿ. ದಿಸ್ ಈಸ್ ಶಿವಮೊಗ್ಗ. ಬಂದಿದೆ ಆಂಟಿ ಅಂತ ಕೇಳು. ಅಲ್ಲೋ ಆಂಟಿ, ಹಾಫ್ ಕೆಜಿಗೆ ಎಷ್ಟು ಕೇಕ್ ಬಂದಿದೆ? 3 ಬಂದಿರೋದಂತೆ, 1 ತಗೊಂಡೋದಂತೆ, 2 ಡ್ಯಾಮೇಜ್ ಇದೆಯಂತೆ. 1 ಕೇಕಿಗೆ ಬಂದಿಲ್ಲ. ಎಕ್ಸ್ಟ್ರಾ ಏನಾದರೂ ಇದೆಯಾ? ಎಕ್ಸ್ಟ್ರಾ 2 ನಾರ್ಮಲ್ ಇದೆಯಂತೆ, ಅದು ಆರ್ಡರ್ ಕೊಟ್ಟಿದ್ದಂತೆ. ತಗೋ, ನೀವು ಹೇಳಿ. ಫುಲ್ ಡ್ಯಾಮೇಜ್ ಆಗಿದೆ. ಇದು ಶಿವಮೊಗ್ಗ ಅಶೋಕ ಹೋಟೆಲ್. ಇದು ಶಿವಮೊಗ್ಗ ಸ್ಮಾರ್ಟ್ ಬಜಾರ್. ಇದು ಸ್ಮಾರ್ಟ್ ಬಜಾರ್. ಇದು ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ದಿಸ್ ಈಸ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ನೋಡಿ, ಶಿವಮೊಗ್ಗನೆಲ್ಲ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ್ದ್ಯಾವ್ದು ಏನೇನಿದೆ, ಎಲ್ಲೆಲ್ಲಿದೆ, ಬಂದು ನೋಡ್ಕೊಂಡು ಹೋಗಿ, ಆಯಿತಾ? ಇನ್ನೇನಾದರೂ ಹೇಳ್ತೀರಾ ಶ್ರೇಯಾ ಮೇಡಮ್ ಶಿವಮೊಗ್ಗ ಬಗ್ಗೆ? ಹೇಳ್ತೀನಿ, ಹೇಳಿ. ಹಿಂಗೆ ರೈಟ್ ಹೋದ್ರೆ ಒಂದು ಮಾಲ್ ಬರುತ್ತೆ. ಮಾಲ್ ಅಷ್ಟೇ ಕಾಣಿಸೋದು ಅವಳಿಗೆ. ಅದೊಂದೇ ಇಲ್ಲಿ ಚೆನ್ನಾಗಿರೋದು, ಏನಿಲ್ಲ ಶಿವಮೊಗ್ಗದಲ್ಲ. ಏನು ಹಿಂಗೆ ಅಂದ್ಬಿಟ್ಟೆ, ಎಷ್ಟು ಬ್ಯಾಡಾಗಿ ಹೇಳ್ಬಿಟ್ಟೆ. ಶಿವಮೊಗ್ಗ ಸ್ಪಂದನಗೆ ಇಷ್ಟ. ಅದು ಸ್ಪಂದನಿಗೆ ಮಾವಿನಕಾಯಿ ಇಷ್ಟ, ಬಡಿಸಿಬೇಕಾ? ಅಯ್ಯೋ, ಇಬ್ರು ಯಾರೋ ನೋಡ್ಕೊಂಡು ಹೋಗ್ತವ್ರೆ. ಇಲ್ಲಿ ಬ್ಯಾಗ್ ಹಾಕೊಂಡು ಹುಡುಗ ಹುಡುಗಿ. ನಾನು ಬಿದ್ದೋಗ್ತೀನಿ ಗುರು, ನಾನು ಬಿದ್ದೋಗ್ತೀನಿ ಗುರು. ಇದು ದ್ವಾರ, ಶಿವಮೊಗ್ಗ ದ್ವಾರನಾ? ಅಶೋಕ ಪಿಲ್ಲರ್ ಅಂತೆ, ಅಶೋಕ ಪಿಲ್ಲರ್. ನನಗೂ ಗೊತ್ತಿಲ್ಲ, ಇವ್ರು ಹೇಳ್ತಾರೆ, ನಾನು ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಬೇಡ. ಈ ಕೈಯಲ್ಲಿ ಇಟ್ಕೊಳ್ಳಿ ಗುಂಡ, ಈ ಕೈ ಬಿಡಿ. ಅದಕ್ಕೆ ಮಲೆನಾಡ ಹೆಬ್ಬಾಗಿಲು ನಮ್ಮ ಶಿವಮೊಗ್ಗ. ದಾವಣಗೆರೆ ಸ್ಮಾರ್ಟ್ ಸಿಟಿ ತಾನೆ. ದಾವಣಗೆರೆನೂ ಸ್ಮಾರ್ಟ್ ಸಿಟಿ, ಶಿವಮೊಗ್ಗನು ಸ್ಮಾರ್ಟ್ ಸಿಟಿ ಆಗಿದೆ ಅಂತ. ಅಂದ್ರೆ ಇಲ್ಲಿರೋ ಜನ ಎಲ್ಲ ತುಂಬಾ ಸ್ಮಾರ್ಟ್ ಆಗಿರ್ತಾರೆ ಅಂತ, ಅದಕ್ಕೆ ಸ್ಮಾರ್ಟ್ ಸಿಟಿ ಅನ್ನೋದು, ಗೊತ್ತಾಯ್ತಾ? ಪೊಲೀಸ್ ಸ್ಟೇಷನ್, ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್. ಇದು ಗೌರ್ಮೆಂಟ್ ಹಾಸ್ಪಿಟಲ್. ನನ್ನ ತಮ್ಮ ಕೊರೋನಾದಲ್ಲಿ ಇಲ್ಲೇ ಇದ್ದಿದ್ದು, 1 ತಿಂಗಳು ಲಾಕ್ ಮಾಡಿದ್ರು ಇಲ್ಲಿ. ಅದನ್ನಂತೂ ಮರೆಯಂಗೆ ಇಲ್ಲ. ಕೊಳೋ ಅಂತ ಅಳ್ತಾ ಇದ್ದ, ಗೊತ್ತಾ ಫ್ರೆಂಡ್ಸ್? ಅಳ್ತಿದ್ದ, ನನ್ನ ಕೈಲಿ ಇರಕ್ಕೆ ಆಗ್ತಿಲ್ಲ ಅಂತ.
ಅದು ಫೋನು ಜಾಸ್ತಿ ಹೊತ್ತಿಲ್ಲ. ಮತ್ತೇನ್ ಮಾಡ್ತಿದ್ರು ಅವಾಗ? ಪ್ಲೀಸ್ ಕೊಟ್ಟೇ ಬಿಟ್ಟ. ಏನು ಗೇಟಾ? 500 ಗೇಟಾ? ಅದು ಬಸ್ ಸ್ಟ್ಯಾಂಡ್ ಐದೇ ಕಣಪ್ಪ, ಆ ಕಡೆ ಒಳಗಿಂದ ಹೋಗ್ತಾನೆ. ಗೊತ್ತು ಉಂಟ ನಮ್ಮಿಂದವ್ರು ಇಲ್ಲೇ ಅಡ್ಗೆ ಬಿಡೋದಂತೆ ನನಗೆ. ಮಾರ್ಕೆಟ್ ಅಂತೆ ಫ್ರೆಂಡ್ಸ್, ಇದು ಕಾಂಪ್ಲೆಕ್ಸಾ? ಒಳಗೆ ಮಾರ್ಕೆಟ್. ನನ್ನ ಫ್ರೆಂಡ್ ಅವ್ರು ಇಲ್ಲೇ ಮಾರ್ಕೆಟ್ ಅಡ್ಗೆ ಬಿಡೋದು. ಹುಡುಗ ನೋಡಿ ಹುಡುಗಿ ಹಿಂಗೆ ಬೈಯೋದು. ಏ ಹುಡುಗ ಎಲ್ಲ ಬರ್ತೀರ ನೀವೆಲ್ಲ? ಇವು ನೋಡ್ಸ ಸ್ಪೀಡಿಗೆ. ಮಲ್ನಾಡ್ ಕೆಫೆ ಅದು ನೋಡಲಿಲ್ಲ. ಅದೇ ಕೆಫೆ ಓಪನ್ ಆಗಿರೋದು ಒಂದಿದ್ದು. ಇವಾಗ ನೀವು ನೋಡ್ತಾ ಇರೋದು ಕಾಲೇಜು, ಯಡಿಯೂರಪ್ಪ ಅವ್ರ ಕಾಲೇಜಿದು. ಯಾವ ಕಾಲೇಜು ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ಎಷ್ಟೊತ್ತಿಗೆ, ಅಲ್ಲಿ ತೋರಿಸಿರ್ತೀನಿ. ಇಲ್ಲೇ ನನ್ನ ತಮ್ಮ ವರ್ಕ್ ಮಾಡೋದು, ಅಂದರೆ ಬಿಸ್ನೆಸ್ ಮಾಡೋದು. ಬೇಕ್ರಿ ಇದೆ ಒಂದು, ಬೇಕ್ರಿನೋ ಕಾಂಡಿಮೆಂಟ್ಸೋ ಅಷ್ಟಾಗಿ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಆಚೆಯಿಂದ ಐಟಮ್ಸ್ಗಳನ್ನ ತೊಗೊಬಂದು ಇಲ್ಲಿ ಸೇಲ್ ಮಾಡ್ತಾನೆ. ಆ ಕಾಲೇಜಲ್ಲೂ ತುಂಬ ಜನ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾರೆಲ್ಲ ವೀಡಿಯೋಸ್ ನೋಡಿದ್ದೀರಾ ಹೋಗ್ಬಿಟ್ಟು ಅವನ ಹತ್ರ ಕೇಳಿ, ಅಕ್ಕನ ಕಡೆಯಿಂದ ಬಂದಿದ್ದೀವಿ ಅಂದ್ಬಿಟ್ಟು ಕಡಿಮೆ ಮಾಡಿಕೊಡ್ತಾನೆ ಸ್ವಲ್ಪ. ಅಂದರೆ ಜಾಸ್ತಿ ಕಮ್ಮಿ ಕೇಳ್ಬಿಡಿ, ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾನೆ ಆಯಿತಾ. ಆಲ್ರೆಡಿ ಎಲ್ಲ ಕಡಿಮೆಗೆ ಸಿಗುತ್ತೆ ಅಲ್ಲಿ, ಯಾಕಂದರೆ ಕಾಲೇಜಲ್ಲೇ ಫಿಕ್ಸ್ ಮಾಡಿರ್ತಾರೆ ಇಷ್ಟೇ ರೇಟಿಗೆ ಕೊಡಬೇಕು ಅನ್ನೋದು. ಏನು ನೋಡೋಕೆ ಹಿಂಗೆ ಕಟ್ಟೈತೆ? ಎಲ್ಲಿ? ಅಲ್ಲಿ ಕಿಟಕಿರಿ ನಿಮ್ಮ ಆಪೋಸಿಟು. ಎಷ್ಟು ಕಟ್ಟೈತಲ್ಲ. ನಮ್ಮ ಹಾಸ್ಟೆಲ್ ಹಂಗೆ ಕಟ್ಟಿತ್ತು. ಕಾಣಿಸುತ್ತಾ? ಜೇನು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಏನಂತ ತುಂಬ ಬಿಸಿಲಿದೆ, ಅಲ್ಲಿ ಹೋಗಿ ತೋರ್ಸೋಕ್ಕಾಗಲ್ಲ. ಕಾಲೇಜ್ ಕ್ಯಾಂಪಸ್. ಯಾವ ಕಾಲೇಜ್ ಇದು? ಪ್ರೆಸೆಟ್ ಕಾಲೇಜು. ಪ್ರೆಸೆಟ್ ಕಾಲೇಜ್ ಅಂತೆ. ಏನಿದು? ರಿಫ್ರೆಶ್ಮೆಂಟ್ಸ್ ಹಂಗಂದ್ರೆ ಬೋಲ್ಡು PS ರಿಫ್ರೆಶ್ಮೆಂಟ್. ಟರ್ನ್ ಶಿಲಾಬಾಲಕ್ಕಿ ಮುಖ ತೋರಿಸಲ್ಲ ಅವರು ಇಲ್ಲಿ. ಯಾಕೆ ಏನು ಅಂತ ಹೇಳಲ್ಲ ಅಷ್ಟೇ 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 ಅಷ್ಟೇ. ನೀವು ಏನಕ್ಕೆ ಹೇಳ್ತಿದ್ದೀನ ನಿನಗೆ ಅಂತೆ. ನಂದಿ ಸಣ್ಣ ವ್ಯೂ ಅಷ್ಟೇ, ಜಾಸ್ತಿ ಇಲ್ಲ. ನಾನು ಇಲ್ಲಿ ಬೇಕ್ರಿಲಿ ಇದ್ದೀವಿ, ನಾನು ಅಕ್ಕ ಗುಂಡ. ಅಯ್ಯೋ ಅಕ್ಕ ಏನು ಗೊತ್ತಾ, ಅಕ್ಕ ಬಂದಿದ್ದಾರಾ? ಬರ್ತೀನಿ. ಹಾಂ, ಇದು ನನ್ನ ತಮ್ಮನ ಬೇಕ್ರಿ ಮೇಲೇ ಕ್ಯಾಂಟೀನು. ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು, ಅದಕ್ಕೆ ಏನಾದರೂ ತಿನ್ನೋಣ ಅಂತ ಬಂದಿದ್ವಿ, ಹಂಗೆ ವೀಡಿಯೋ ಮಾಡಿದ್ವಿ. ಇದೆಲ್ಲ ನಮ್ಮದಲ್ಲ, ಬೇರೆಯವ್ರದ್ದು. ಜಸ್ಟ್ ಬೇಕ್ರಿ ಮಾತ್ರ ನಾವೊಂದು. ಕ್ಲೀನ್ ಇತ್ತು ಗೊತ್ತೇನಕ್ಕ, ಇವಾಗ ಯಾಕೆ ಮಾಡಿದಾರೋ ಗೊತ್ತಿಲ್ಲ. ಫುಲ್ಲು ಕ್ಲೀನ್ ಇತ್ತು, ಇಲ್ಲಿ ಹುಲ್ಲು ಇಷ್ಟೊಂದೆಲ್ಲ ಬಿಡ್ತಾನೆ ಇರಲಿಲ್ಲ. ನಾನು ಫಸ್ಟ್ ಇಯರ್ ಇದ್ದಿದ್ದು ಕ್ಲಾಸ್ ಇದು, ಇದೇ ಕ್ಲಾಸ್ ನಾನು ಫಸ್ಟ್ ಇಯರ್ ಬಂದು ಕುತ್ಕೊಂಡಿದ್ದು, ಲಾಸ್ಟ್ ಥರ್ಡ್ ಬೆಂಚ್. ಚೆನ್ನಾಗಿತ್ತು. ನಾನು ಹೋದ್ಮೇಲೆ ಆಗಿರೋ ಬಿಲ್ಡಿಂಗ್. ಏನು ಮಾಡ್ತಿದ್ದೀರಾ ಮಿಸ್ಸಸ್ ರೇಣುಕಾ, ಮಿಸ್ಸಸ್ ನಾರಾಯಣ್? ಏನು ಕೆಲಸ? ಹೆಲ್ಪ್ ಮಾಡ್ತೀವಿ. ಯಾರಿಗೆ? ಇದೆಲ್ಲ ಮಿಕ್ಸ್ ಮಾಡ್ತೀವಿ.
ಏನಾದ್ರು ಬೇಕಾ ಹೇಳಿ ತೋರಿಸ್ಬೇಕು. ದುಡ್ಡು ಜಾಸ್ತಿ ಇರೋರು ಇದಕ್ಕೆ ಸ್ಕ್ಯಾನರ್ಗಳು ಫೋಟೋ ಹೊಡಿತಿದ್ದೀನಿ, ಫೋನ್ಪೇ ಮಾಡಿ. ಜಾಸ್ತಿ ಇರೋಲ್ಲ ಹಾಕ್ಬೇಕು ಅನ್ಸೋ ಬಂತಿರೋರು ಕರೆಕ್ಟಾಗಿ ಹೇಳು. ಇದೆಲ್ಲ ಐಸ್ ಕ್ರೀಮ್ ಟಿಶ್ಯೂ ಎಲ್ಲ ಕೊಡ್ತೀವಿ ನಾವು, ಯಾರು ಕೊಡಲ್ಲ, ನಾವು ಅಷ್ಟೇ ಕೊಡೋದು. ಐಸ್ ಕ್ರೀಮ್ಸು, ಇದೆಲ್ಲ ಐಸ್ ಕ್ರೀಮ್ಸ್. ಬೈ ಕಡೆ ಬಾ. ಇದು ಗುಂಡ, ಇದು ಅದು ಗುಂಡಿ, ರೇಡು. ಇದು ಗುಂಡೋರಕ್ಕ. ಈಗ ನೋಡ್ಬೇಡಿ ಕ್ಯಾಶ್ ಕೊಟ್ಟರು. ಹೌದಾ, ಇದು ಕ್ಯಾಶ್ ಕೊಟ್ಟರು, ಓಪನ್ ಮಾಡಲ್ಲ, ಹಂಗೆ ತೋರಿಸ್ತಾ ಇದ್ದೀವಿ. ಬೇಡ ದೃಷ್ಟಿ ಆಗುತ್ತೆ. ಇದೆಲ್ಲ ಇನ್ನೂ ಜೋಡಿಸ್ಬೇಕು ಐಟಮ್ಸು, ಇದು ಸ್ವಲ್ಪ ಖಾಲಿ ಇದೆಲ್ಲ ಜೋಡಿಸ್ಬೇಕು. ಹೀಗೆ ನೋಡಿ ಓನಲ್ಲೇ ತಿಂತಾ ಇರ್ತಾರೆ ಅವಾಗ ಅವಾಗ ಸ್ನ್ಯಾಕ್ಸ್. ಅದಕ್ಕೆ ಅವ್ರು ಸಣ್ಣ ಇರೋದು, ಆಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗುಂಡವ್ರು ಸಣ್ಣ ಇರೋದು. All varieties of juices you can see here. ಒಳಗಿಟ್ಟಿರೋದು ಗೋಡೌನ್. ಮ್ಯಾಗಿ ಮಾಡ್ತಾರೆ. ಫ್ರೆಂಡ್ಸ್ ಬಿಫೋರ್ ಆಫ್ಟರ್ ತೋರಿಸ್ಬೇಕಾ? ಇವಾಗ ನೀನು ಮಾಡೋದಾ? ಇದು ಬಿಫೋರು, ಈಗ ತರುವಾಗ ಡ್ಯಾಮೇಜ್ ಆಗಿದೆ, ಇವಾಗ ಅದನ್ನ ರಿಪೇರಿ ಮಾಡ್ತಾರೆ. ಈ ಸಣ್ಣ ಮಕ್ಳಿಗ ಸಣ್ಣ ಮಕ್ಕಳಿಗೆ ಇದು, ಸಣ್ಣ ಮಕ್ಕಳಿದು ನರ್ಸರಿ. ಇದು ಕಾಮರ್ಸ್ ಬ್ಲಾಕ್. ಇದು ಕಾಮರ್ಸ್ ಬ್ಲಾಕಾ? ಕಂಪ್ಲೀಟಾಗಿ ಗೊತ್ತಿಲ್ಲ ಯಾವ್ಯಾವ ಸ್ಟಡಿ ಇದೆ ಇಲ್ಲಿ ಅಂದ್ಬಿಟ್ಟು. PU ಇದೆ ಮತ್ತು ಡಿಗ್ರಿ ಇದೆ, ಇಂಜಿನಿಯರಿಂಗ್ ಇದೆ. ಅದು ಬಿಟ್ಟರೆ ಬೇರೆ ಏನೇನು ಇಲ್ಲಿ ಎಜುಕೇಷನ್ ಕೊಡ್ತಾರೆ ಅನ್ನೋದು ನನಗೆ ಅಷ್ಟೊಂದು ಗೊತ್ತಿಲ್ಲ. ಹಾಸ್ಟೆಲ್ಲು ಮತ್ತು ಕಾಲೇಜು ಎರಡೂ ಇದೆ. ಯಾರಾದರೂ ಎಜುಕೇಷನ್ಗೆ ಏನಾದರೂ ಸರ್ಚ್ ಮಾಡ್ತಾಯಿದ್ದೆ ಇಲ್ಲೂ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ ಕಾಲೇಜು. ನಾನು ಶಿವಮೊಗ್ಗ ಕಡೆ ಬಂದಾಗೆಲ್ಲ ಬೇಕ್ರಿ ಹತ್ರ ಬರ್ತಾ ಇರ್ತೀನಿ. ಯಾರೆಲ್ಲ ಈ ಕಾಲೇಜಿಗೆ ಜಾಯ್ನ್ ಆಗಿರ್ತೀರಾ ಅಲ್ಲಿ ಸಿಗ್ತೀನಿ, ಮೀಟ್ ಮಾಡೋಣ. ಇದೆಲ್ಲ ಮದುವೆಗಳು ಫಂಕ್ಷನ್ಗಳು ಮಾಡ್ತಾರಾ? ನಾವು ಆ್ಯನ್ಯುವಲ್ ಡೇ, ಫೆಸ್ಟು, ಹಾಂ ಆಮೇಲೆ ಫ್ರೆಶರ್ಸ್ ಪಾರ್ಟಿ, ಹಾಂ. ಸೆಂಡ್ ಆಫ್ ಎಲ್ಲ ಒಂದೆಲ್ಲ ಗುಂಡಣ್ಣ ಇಲ್ಲ ಕೂತಾರೆ. ನಮ್ಮ ಗುಂಡ ಅವರು ಅಲ್ಲಿ ಕೂತಿದ್ದಾರೆ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಹಾಂ, ಮುಳುಗೋಗಿದ್ದಾರೆ ಫೋನಲ್ಲಿ. ಕಾಣಿಸ್ತಿದ್ದಾರಾ? ಬ್ಲಾಕ್ ಶರ್ಟು, ಟೀ ಶರ್ಟು. ಮೇಲ್ಗಡೆ ಜಿಮ್ಮು. ಇದು ಮೇಲ್ಗಡೆ ಜಿಮ್ಮು. ಯಾರ ಏನಕ್ಕೆ ನೋಡ್ತಿದ್ದಾರೆ, ತೋರಿಸಲ್ಲ ಜಾಸ್ತಿ, ಹೊಡಿತಾರೆ ಆಮೇಲೆ ನನಗೆ. ಇದು ಇಂಜಿನಿಯರ್ ಬ್ಲಾಕು. ಇಡ್ಡಿ ತೋರ್ಸೋದು ಬಂದು ಅಷ್ಟೇ. ಆಂಟಿ ಯೂಟ್ಯೂಬ್ ನೋಡ್ತಾರೆ ಅನ್ಸುತ್ತೆ ಅಲ್ವಾ, ದೀಪಶ್ರೀ ಆಂಟಿ. ಇವಾಗ ಕ್ಲೋಸಿಂಗ್ ಟೈಮ್. ಬೇಕ್ರಿನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದ್ರ ಮುಂಚೆ ಅವಳು ವೀಡಿಯೋ ಮಾಡ್ತಾಳೆ, ಯಾವಾಗಲೂ ವೀಡಿಯೋ ಮಾಡ್ತೀನಿ ಅಂತಾಳೆ ಫ್ರೆಂಡ್ಸ್. ಮಾಡೋದೇ ಇಲ್ಲ ಗೊತ್ತಾ, ಯಾವಾಗಲೂ ನಾನು ಒಬ್ಬಳೇ ಮಾಡಬೇಕು ನೋಡಿ. ಎಲ್ಲ ಐಟಮ್ಸು ಖಾಲಿಯಾಗಿದೆ. ಅದೊಂದು ಕ್ರೀಮ್ ಪನ್ ಉಳಿದಿದೆ. ಇದೇನೇ ಇದು, ಏನೋ ರೋಲ್ ಉಳಿದಿದೆ, ಏನಂತ ರೋಲ್ ಗೊತ್ತಿಲ್ಲ ನನಗೆ.
ಕೇಶವ್ ಇದು ಚಾಕ್ಲೇಟ್, ಇದೆಲ್ಲ ಉಳಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಡಯಟ್ ಮಾಡ್ತಿದ್ದಾರೆ. ನಿಮಗೆ ತಗೊಳ್ಳಿದ್ರೆ ಗೊತ್ತಿಲ್ಲ ನಾನು. ಬೇಡ ಸಾಕು, ತಗೊಳ್ಳಿ ಪರವಾಗಿಲ್ಲ. ಸಾಕು ಬೇಡ, ನಂಗೆ ಇಷ್ಟ ಆಗಲಿಲ್ಲ. ನಮ್ಮ ಮನೇಲಿ ಮಾಡಿದ್ದು ನಿಂತ್ಬಿಟ್ಟಲ್ಲ, ಅದು ಚೆನ್ನಾಗಿ ನಂಗೆ ಇಷ್ಟ ಆಯಿತು. ಮಾಡಿದ್ದು ಕ್ಲೋಸಿಂಗ್ ಟೈಮ್. ನೋಡಿ ಹಾರ್ಡ್ ವರ್ಕು. ಎಲ್ಲರೂ ಹೇಳ್ತೀರಾ ಬಿಸ್ನೆಸ್ ಎಷ್ಟು ಈಸಿ ಅಂತ. ಫಸ್ಟು ಓನರ್ ಕ್ಲೀನರ್ ಆಗಬೇಕು, ಆವಾಗಲೇ ಓನರ್ ಆಗೋಕ್ಕಾಗೋದು. ಅಲ್ಲಿ ಬಂದು ಕುತ್ಕೊಂಡು ಅಲ್ಟ ಹೊಡಿತಾ ಇದ್ದಿದ್ದು ಎಲ್ಲರೂ. ಇದು ಬೇಕ್ರಿ ಅವ್ರದ್ದೆ. ನಾನು ಎಲ್ಲ ಕಳ್ಳಿಯಲ್ಲೇ ಒಂದೇನು ಓನ ಹೊಸ ಕೇಶವ್ ಅವರೇ ಏನು ಮಾಡ್ತಾ ಇದ್ದೀರಾ? ನೋಡಿ 6 ಗಂಟೆಗೆ ಹೋಗ್ತೀನಿ ಅಂತಾನೆ, ಹೋಗೋದು 7 ಗಂಟೆ ಮಾಡ್ತಾನೆ. ಇಲ್ಲಿ ಎಷ್ಟು ಬೇಕಾದರೂ ಕೆಲಸ ಮಾಡಿಬಿಡ್ಬೋದು, ಆದರೆ ಜರ್ನಿ ಮಾಡೋದಿದೆಯಲ್ಲ, ಅಂದರೆ ಅಪ್ ಆ್ಯಂಡ್ ಡೌನು, ಮನೆಗೆ ಹೋಗೋದು ಬರೋದು, ಅದೇ ಸಿಕ್ಕಾಪಟ್ಟೆ ಡಿಫಿಕಲ್ಟು. ಎಷ್ಟೋ ದೂರ ಹೋದಂಗೆ ಫೀಲ್ ಆಗುತ್ತೆ ಆ ರೋಡಲ್ಲಿ ಬರೋದು. ಯಪ್ಪ, ನಂಗೆ ಅದು ಮತ್ತೆ ನೆನೆಸ್ಕೊಂಡ್ರೆ ಹೆಂಗಪ್ಪ ಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ನಾನು. ರೂಟಿ ಮಾಡಿದ್ರಲ್ಲ ಯಾರೋ ಮಾರ್ಕೆಟ್ ಡ್ಯೂಟಿ ಅಷ್ಟು ಬಿಟ್ಟಿದ್ದೆ ನೀರನ್ನ, ಅದನ್ನ ಕಂಪ್ಲೀಟ್ ಮಾಡೋದು. ಇಷ್ಟೇ ನೀರು, ಇವಾಗಲೂ ಅಷ್ಟು ಕುಡಿದ್ಬಿಟ್ಟಿದ್ದೀನಿ, ಅಷ್ಟು ಕಂಪ್ಲೀಟ್ ಮಾಡ್ತಾವೆ. ಚಿನ್ನ ಒಂದೊಂದು ಗ್ಲಾಸ್ ಡೈಲಿ ಅಟ್ಲೀಸ್ಟ್ ಒಂದು 3 ಲೀಟರ್ ಕುಡಿಬೇಕು. ಹೊರಗಡೆ ಬಂದಾಗ ನಾನು ಕುಡಿಯೋಕ್ಕಾಗಲ್ಲ, ಅವೆಲ್ಲ ವಾಶ್ರೂಮ್ ಬರ್ತೀನಿ. ಮನೇಲೂ ಅದೇ ಹೇಳ್ತೀಯ ನೀನು ಕತೆನ. ಎಷ್ಟು ಧೈರ್ಯ ನೋಡೋರಿಗೆ. ಮುಂದೆ ಏನಕ್ಕ ಭಯ ನಿಮಗೆ, ಧೈರ್ಯ ನನಗೆ. ಅವ್ರ ಮುಂದೆ ಜಾಸ್ತಿ, ನನ್ನ ಮುಂದೆ ಜಾಸ್ತಿ, ನಿಜ ಹೇಳ್ಬೇಕು. ನಂಗೆ ಇಬ್ರು ಒಬ್ರು ಮುಂದೆ ಇರಬೇಕು ಧೈರ್ಯ ಜಾಸ್ತಿ. ಅವ್ರ ಮುಂದೆ ಜಾಸ್ತಿನಾ? ಕಂಡಿದ್ದೀನಿ ಧೈರ್ಯ. ನಿಮ್ಮ ಮುಂದೆ ಯಾವ ಮುದ್ದೆ ಕೊಡೋದು? ಅಪ್ಪ ಕೊಡೋದು ಯಾವತ್ತಕ್ಕ ಅವ್ರದ್ದು ಮಾತಾಡೋದಪ್ಪ, ನೀನು ಹೇಳಿಕೋ ತಿನ್ನಕೊಂಡ್ಬಿಡಿಕೋ ನೋಡ್ರಿ. ಇವತ್ತು ಹೆಂಗ್ ಫೋನ್ ಕಿತ್ಕೊಂಡು ನನ್ನ ಕೈಯಿಂದ ಗೊತ್ತಲ್ಲ. ಯಾವ ಕತೆ ಕೊಡೋದು? ಗಾಡಿಯಿಂದ ಬರುವಾಗ ನೋಡಿಲ್ಲಪ್ಪ, ನೀವೇ ಹೇಳಿದ್ರಲ್ಲಕ್ಕ. ಧೈರ್ಯ ಅವ್ರು ಬಿದ್ದರೆ ಇರುತ್ತೆ, ನಾವು ಬಿದ್ದರೆ ಬರುತ್ತೆ. ಎಷ್ಟೇ ಆದ್ರೂ ಕಂಟೆಂಟ್ ಇದೆ, ನಾವು ಯಾಕೆ ವೇಸ್ಟ್ ಮಾಡ್ತಾನೆ ಇದ್ದಾರೆ. ಕಸದಿಂದ ರಸ ಮಾಡೋದು. ಜಾಗ ಇದ್ದಿದ್ರೆ ಇದೆಲ್ಲ ಕಸ ಅಲ್ಲ, ಇದ್ರಲ್ಲಿ ದುಡ್ಡೇ. ಹೌದು, ಜಾಗ ಇಲ್ಲ ನಮ್ಮಲ್ಲಿ. ಏನು ಮಾಡೋದು? ತಗೊಂಡು ಕೊಡು ಪ್ಲಾಸ್ಟಿಕ್ ಅವರಿಗೆ. ಡೈಲಿ ತಗೊಂಡು ಕೊಟ್ಟರೆ ಆಗಲ್ಲಮ್ಮ. ಒಂದು ಟೈಮ್ ಸ್ಟಾಕ್ ಮಾಡಬೇಕು, ಒಂದು 10 ಚೀಲ ಮಾಡಿಕೊಡ್ಬೇಕು. ಚೀಲ ಆದರೆ ಬಟ್ಟೆ ಬಾಕ್ಸ್ಗಳು ಕೊಟ್ಕೊಂಡು ಒಳ್ಳೆ ದುಡ್ಡಾಗುತ್ತೆ. ಕಾಟನ್ ಬಾಕ್ಸು. ಏನು ಮಾಡ್ತೀಯ, ನಮ್ಮಲ್ಲಿ ಜಾಗ ಇಲ್ಲ. ವಾರದೆಲ್ಲ ಒಂದ್ಸತಿ ಇಡಿ. ವಾರದಲ್ಲ ಹೆಂಗಿಡಕ್ಕಾಗತ್ತಮ್ಮ, ಇದು ಒಂದಿರುತ್ತೆ, ಇಟ್ಕೊಂಡು ಜಾಗ ಸಾಕಾಗಲ್ಲ ನಮಗೆ. ಸುಮ್ಮನೆ ವರ್ಷ ತೊಳ್ಕೊಂಡು ಟಿಶ್ಯೂ ವೇಸ್ಟ್ ಮಾಡ್ತಾಳು. ಏನು ವರ್ಷರು ಬೆಳಗಾಗಲ್ಲ ಬಿಡು. ಜೋರಾಗಿ ಹೇಳೋ ಚೂರು, ಒಂಚೂರು ಜೋರಾಗಿ ಹೇಳೋ. ಸೂರ್ಯ ಮುಳುಗ್ ಮೇಲೆ ಕಸ ಗುಡಿಸ್ತಾನೆ ನೋಡಿ. ಶಾರ್ಟೇಜ್ ಇರೋದ್ರಿಂದ ಬೆಳಗ್ಗೆ ನಾನು ಬರೋದು ಲೇಟ್ ಆಗೋದ್ರಿಂದ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಫಸ್ಟಿಂದ ಹೇಳಬೇಕು ಅಂತ ಕೇಳ್ಕೊತೀವಿ. ಸೂರ್ಯ ಮುಳುಗನ್ನು ಕಸ ಗುಡಿಸ್ಬಾರ್ದು ಅಂತ ಅಂತಾರೆ, ನಮ್ಮ ಓನರ್ಗಳೆಲ್ಲ ಅಂತ ಇದ್ರು. ಬಟ್ ನಮ್ಮಲ್ಲಿ
ಎಂಪ್ಲಾಯೀಸ್ ಬೆಳಿಗ್ಗೆ ಬಂದು ಗುಡ್ಸ್ಕೋತಾರೆ ಬಿಡು. ಎಂಪ್ಲಾಯೀಸ್ ಒಬ್ಬರೇ ಇರೋದ್ರಿಂದ ಅವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಕಾರಣ ನಾವೇ ಗುಡಿಸ್ಬಿಟ್ಟು ಹೋಗ್ತೀವಿ. ಇಲ್ಲ ತುಂಬ ಹೀಟ್ ಅನಿಸ್ತಾ ಇದೆ. ಏನಿದು ಫ್ರಿಜ್ ಇರೋದಕ್ಕಾ? ಹೌದು, ಇರೋ ಎಂಪ್ಲಾಯ್ ಅಂತೂ ಏನು ಸಮಸ್ಯೆ ಇಲ್ಲ. ಹ್ಞೂ, ಮೂಲೆ ಮುಡ್ಕೆಲ್ಲ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೋತಾರೆ. ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಕ್ಲೀನು ಮಾಡ್ಕೋತಾರೆ, ಕೆಲಸ ಎಷ್ಟಿದ್ರು ಮಾತು ಆಡಲ್ಲ, ಮಾಡ್ಕೊಂಡು ಹೋಗ್ತಾರೆ. ನಾನು ತುಂಬ ಹೆಲ್ಪ್ ಮಾಡಿದೆ ಅವ್ರಿಗೆ ಇವತ್ತು. ನಾವು ಸಿಕ್ಕಾಪಟ್ಟೆ ಮಾಡಿದ್ರೆ ಪೂರೈಕೆ ನೋಡಿ ಫ್ರೆಂಡ್ಸ್ ಹೆಂಗೆ ಬೈತಾನೆ, ಎಷ್ಟು ಕೆಲಸ ಮಾಡಿಸ್ಕೊಂಡು. ಏನಾದರೂ ಗುರುವಾರ ಎಲ್ಲ ನೀಟಾಗಿ ತೊಳಿಬೇಕು. ಶ್ರೇಯ ತೊಳಿತಾಳೆ. ಶ್ರೇಯಾ ಸ್ಪಂದನ ಇಬ್ರು ಮಾಡ್ತಾರೆ ಚೆನ್ನಾಗೆ. ಸ್ವರಮ್ಮ ಹೊಲ್ತಾಳವಳು. ಯಾಕೆ ಹೆಂಗೆ ಹೊಳ್ತಾವಪ್ಪ ಹೆಣ್ಮಕ್ಳು ಮಾಡ್ತಾರೆ. ಊಟ ಜಾಸ್ತಿ ಆಗ್ತದೆ, ಅದಕ್ಕೆ ಕಮ್ಮಿ ಹಾಕುವ. ಆಮೇಲೆ 5 ರೂಪಾಯಿ ತೆಗೀನು, ಹೋಮ್ವರ್ಕ್ ತೆಗಿ, ಅಲ್ಲಿರೋವು ಇಲ್ಲಿರೋವೆಲ್ಲ. ಪಾಪ 60 ವರ್ಷದ ಮುದುಕಿ ಹೋಗಿ ಅಲ್ಲ ಐತೆ ಇಲ್ಲ ಐತೆ ಅದ್ರೊಳಗೆ ಹೆಂಗೆ ಗೊತ್ತಾಗುತ್ತೆ? ಹಂಗೆ ಹಂಗೆ ಪ್ಯಾಚಪ್ ಮಾಡಿಬಿಡ್ತಾರೆ ಆ ಕಡೆ ಈ ಕಡೆ ತಳ್ಳಿ. ನೋಡಿ 2 ಡಸ್ಟ್ಬಿನ್ ಇದೆ, ಯಾರೂ ಕರೆಕ್ಟಾಗಿ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಪಾಪ ಇವರೇ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಹಿಂಗೆಲ್ಲ ತೆಳ್ಳಾಡಿ ಹೋಯ್ತಾರೆ. ಅವ್ರು ಓನರು, ಇವ್ರು ಕ್ಲೀನರು. ಓನರ್ ಇಲ್ಲಿ ಕೂತಿದ್ದಾರೆ, ಕ್ಲೀನರ್ ಇವರು. ಓನರ್ ಕ್ಲೀನರ್ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ಕ್ಲೀನ್ ಮಾಡ್ತಾರಾ? ಹೇಳು, ಕರೆಕ್ಟಾಗಿ ಹೇಳಿ ಅಮ್ಮ. ಓ, ಕ್ಲೀನರ್ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ. ಓನರ್ ಸಂಬಳ ಕರೆಕ್ಟಾಗಿ ಕೊಡ್ತಿದ್ದೀರಾ? ಸಂಬಳ ಕರೆಕ್ಟಾಗಿ ಕೊಡ್ತಿದ್ದೀರಲ್ಲ ಇಂಥ ಕ್ಲೀನರ್ಗೆ? 1,000 ಜಾಸ್ತಿನೇ ಕೊಡ್ತಾರಂತೆ. ನೋಡಿ ಒಳಗಡೆ ಎಲ್ಲ ಗುಡ್ಸಾಯ್ತು, ಈಗ ಆಚೆ ಬಂದು ಗುಡಿಸ್ತವ್ರೆ ಕ್ಲೀನಾಗೆ. ನಾವೆಲ್ಲ ಹೇಳ್ಕೊಟ್ಟಿದ್ದೀವಿ ಮನೆ ಕೆಲಸನ. ಏನು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಲೈಟ್ ಆಫ್ ಹೋಗ್ಬಿಡ್ತಾ? ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಎಲ್ಲರೂ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹಿಂದೆ ಒಂದು ಮೂಟೆ, ಎರಡು ಮೂಟೆ, ಹಿಂದೆ ಒಂದು ಮೂಟೆ ಅಲ್ಲ, ಹಿಂದೆ ಒಂದು ಮೂಟೆ, ಮುಂದೆ 2 ಮೂಟೆ. ಸತ್ಯ ಒಪ್ಕೊಳ್ಳಲ್ಲ. ನೋಡಿ ಇಲ್ಲಿ ಜಾಗ ಎಲ್ಲೈತೆ ಅಂತ ಸ್ವಲ್ಪ ಹೇಳಿ. ಕೈ ಹೋಗ್ಬಿಟ್ಟು ನೋಡ್ರಿ. ಬನ್ನಿ.